ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ. ಪಟ್ಟಣದಲ್ಲಿ ಭಾರತೀಯ ಜನತಾ ಪಕ್ಷದ ಮಾಜಿ ಅಧ್ಯಕ್ಷರಾದ ಜೆ ಸುಧಾಕರ್ ಅವರು ಮತ್ತು ಕನ್ನಡಿಗರು, ಭಾರತೀಯ ಜನತಾ ಪಕ್ಷದ ಮುಖಂಡರು ಎಲ್ಲರೂ ಕೂಡ ಇವತ್ತು ಸಭೆ ಸೇರಿದ್ದು ಇಷ್ಟೇ. ನಮ್ಮ ದೇಶಕ್ಕೆ, ನಮ್ಮ ಸಮಾಜಕ್ಕೆ ಕೊಟ್ಟಂತ ಮಹತ್ವರ ವೃತ್ತಗಳನ್ನ ಪುನರ್ಜೀವನ ಮಾಡಬೇಕಂತ ಹೇಳಿ ಇದೊಂದ ಕಾರ್ಯಕ್ರಮ. ಇದು ಇವತ್ತಿನಷ್ಟು ವಿಚಾರ ಮಾಡಿದ್ದ ಅಲ್ಲ. ಇದು 2024ರಲ್ಲಿ ಜೆ ಸುಧಾಕರ್ ಅವರು ಒಂದು ಮನವಿ ಕೊಟ್ಟರು KRDCL MD ಅವರಿಗೆ. ಅವಾಗೇ ಕೊಟ್ಟಿದ್ದದು. ಅವಾಗ ಕೊಟ್ಟಾಗಿ ಕೂಡ ಅವರು MD ಅವರು ಆ ಮನವಿಗೆ ಸ್ಪಂದಿಸಿದ್ರು. ಇಲ್ಲ, ನಾವು ಕೆಲಸ ಮಾಡೋ ಕಾಲಕ್ಕೆ ಈ ವೃತ್ತಗಳನ್ನ ಪುನರ್ಜೀವನ ನಾವು ಮಾಡ್ತೀವಿ ಅಂತ ಹೇಳಿದ್ರು. ಇವತ್ತು ರಸ್ತೆ ಹಾದು ಹೋಯ್ತು, ರಸ್ತೆ ಮುಗಿಯಕ್ ಬಂತು, 80-85% ಮುಗಿದಿದೆ. ಇವತ್ತಿಗೆ ಅವರು ಯಾರು ಅವರು ಬಂದು ಯಾರನ್ನ ಬೆಟ್ಟಾಗಿಲ್ಲ, ಯಾರು ಮಾತುಕತೆ ಕೂಡ ಆಗಿಲ್ಲ. ಸಮಾಜ ವೈದ್ಯರು ಮಾತಾಡ್ಬೇಕಲ್ಲ. ಅಂಬೇಡ್ಕರ್ ಅವರಂದ್ರೆ ಸಂವಿಧಾನ ಬರೋದು ಅಂಬೇಡ್ಕರ್ ವೃತ್ತಿದೆ, ಬಸವೇಶ್ವರ ಜಗಜ್ಯೋತಿ ಬಸವೇಶ್ವರ ವೃತ್ತಿದೆ. ಇವತ್ತು ಮಹಾತ್ಮ ಗಾಂಧೀಜಿ ಅವರು ದೇಶಕ್ಕೆ ಸ್ವತಂತ್ರ ಕೊಟ್ಟವರಿದ್ದಾರೆ. ವಾಲ್ಮೀಕಿ ಮಹರ್ಷಿಗಳು ದೇಶಕ್ಕೆ ಮಾದರಿಯ ರಾಮಾಯಣವನ್ನು ಕೊಟ್ಟಂತ ಮಹಾಪುರುಷರ ವೃತ್ತಿ ಇದೆ. ಏನ್ ಬಸವಣ್ಣರು ನಾವು ನೀವೆಲ್ಲ ನಮ್ಮ ವೈಯಕ್ತಿಕವಾಗಿ ಬಂದಿಲ್ಲ. ಇಲ್ಲಿ ನಮ್ಗೇನು ಕೆಲಸ ಕೊಡಿ, ರೊಕ್ಕ ಕೊಡಿ, ಕಾಂಟ್ರಾಕ್ಟ್ ಬಂದಿಲ್ಲ. ಈ ವೃತ್ತಗಳನ್ನ ಅಭಿವೃದ್ಧಿ ಮಾಡ್ರಿ ಅಂತ ಹೇಳಿ ಹಿಂದೆ ಒಂದು ಮನವಿ ಸಲ್ಲಿಸಿತ್ತು. ಆ ಮನವಿ ಪ್ರಕಾರ ಮಾಡಂತ ಕೇಳಕ್ ಬಂದ್ರು. ಆದ್ರೂ ಇವತ್ತಿಗೂ ಅವರು ಸ್ಪಂದಿಸಿಲ್ಲ. ಇವತ್ತಿಗೂ ಯಾರಿಗೂ ಮಾತಾಡಿಲ್ಲ. ಮೊನ್ನೆ ವಾಲ್ಮೀಕಿ ಮಹರ್ಷಿಗಳದು ವೃತ್ತ ಸ್ವಲ್ಪ ಉಳಿದಿದೆ, ಬದಲಾವಣೆ ಮಾಡ್ಬೇಕಂತ ಹೇಳಿ ನಮ್ಮ ಸಮಾಜದ ಹುಡುಗರೆಲ್ಲ ಹೋದಾಗ ಬೇಕಾಬಿಟ್ಟಿ ಆಗಿಯವ್ರು ಮಾತಾಡ್ಯಾರ. ಬೇಕಾಬಿಟ್ಟಿ ಆಗಿ ಮಾತಾಡಕ್ಕೆ ಅಲ್ಲಿಗೆ ನಿಲ್ಲಿಸ್ಯಾರ ಅವರು. ಅದ್ ಮುಂದೆ ಏನ್ ಮಾಡಬೇಕಂತ ತೀರ್ಮಾನ ಆಗ್ತದೆ. ಅದಕ್ಕೆ ಕೂಡಲೇ ಸಂಬಂಧಪಟ್ಟಂತ ಅಧಿಕಾರಿಗಳು ಬಂದು ಈ ಏನಿದೆ ನಾವೆಲ್ಲ ಹೋರಾಟ ಮಾಡ್ಕೊಳ್ಳೋ ಜೊತೆ ಬಂದು ಮಾತಾಡ್ಬೇಕು. ಏನು ನಿಮ್ಮ ಅನಿಸಿಕೆಗಳೇನು, ನಿಮ್ಮ ಏನ್ ಮಾಡ್ಬೇಕು, ಏನಿಲ್ಲ ಅಂತ ಕೇಳಿದ್ರೆ ನೀವು ಕೆಲವು ಸಲಹೆಗಳನ್ನ ಕೊಡ್ತಾರೆ. ಆ ಸಲಹೆಗಳನ್ನ ಆಧರಿಸಿ ನೀವು ಏನಾದ್ರೂ ಕೆಲಸ ಮಾಡಬೇಕು. ವೃತ್ತಗಳನ್ನ ಎಲ್ಲಿ ಮಾಡಬೇಕು, ಎಲ್ಲಿಲ್ಲ, ಪರ್ಮಿಷನ್ ಅದೋ ಇಲ್ಲ. ಆಲ್ರೆಡಿ ಪರ್ಮಿಷನ್ ಕೊಟ್ಟಿದ್ದಾಗ ಮುನ್ಸಿಪಾಲಿಟಿಯಿಂದ ಪರ್ಮಿಷನ್ ತಗೊಂಡೆ ಸ್ಟ್ಯಾಚ್ಯೂಗಳನ್ನ ಕುಂದಿರಿಸಿದ್ದಾವ. ಮತ್ತೆ ಪರ್ಮಿಷನ್ ಅವಶ್ಯಕತೆ ಇಲ್ಲ. ಅದಕ್ಕೆ ಇವನೇನು ಯಾರು KRDCL MD ಬರ್ತಾ ಇಲ್ಲ. ನಾನು ಒಂದ್ 4-5 ಸಲ ಫೋನ್ ಮಾಡಿದೆ, ಫೋನ್ ಎತ್ತದಿಲ್ಲ. ಅವ ಯಾರು ಅವನು ಕಾಂಟ್ರಾಕ್ಟ್ ಯಾರು ಮಾನೆ, ಅಶೋಕ್ ಮಾನೆ, ಸುಮಾರು ಒಂದು 25 ಸಲ ಬಿಟ್ಟಿದ್ದೀನಿ ನಾನು. ಅವ್ನು ಬರೀ ಪರಿಶೀಲಿಸೋಣ ನೋಡೋಣ ಮತ್ತು ಮೇಲೆ ಇನ್ನೊಂದು ಮಾತಾಡಿಲ್ಲ ಅವರು. ಈಗ ಜನರ ಬಗ್ಗೆ ಅವರಿಗೆ ಕಾಳಜಿ ಇಲ್ಲ, ಮತ್ತೆ ಈ ಮಹಾಪುರುಷರ ಬಗ್ಗೆ ಕಾಳಜಿನೂ ಇಲ್ಲ. ಬೇಕಾಬಿಟ್ಟಿಯಾಗಿ ಮಾಡ್ತಾರ. 1668 ಕೋಟಿ, ಇದು 1 ಕೋಟಿ 2 ಕೋಟಿ 100 ಕೋಟಿ ಅಲ್ಲ, 1668 ಕೋಟಿ ರೂಪಾಯಿ ಕೆಲಸ. ಇದು ಬೇಕಾಬಿಟ್ಟಿಯಾಗಿ ಮಾಡ್ತಾರ. ಎಷ್ಟು ಖರ್ಚಾಗಿದೆ, ಎಷ್ಟಿಲ್ಲ. ಇದು ಎಷ್ಟು ಖರ್ಚು 3000 ಸಮಥಿಂಗ್ ಸಿಟಿಗೆ ಆಗ. ಇಲ್ಲಿ ಏನೂ ಇಲ್ಲ, ಏನೂ ಮಾಡಿಲ್ಲ. ಮತ್ತೆ ಯಾಕಂತಂದ್ರೆ ಬರೀ ಅಲ್ಲಿ ನಾವು ಕುರುಡಿ ಕಾತ್ಮಲ್ಲಿಂದ ಕುರುಡಿ ಕ್ರಾಸ್ವರೆಗೆ ಬರೀ ಎರೆಮಣ್ಣು ಹಾಕ್ಬಿಟ್ರು. ನಾವು ಎರೆಮಣ್ಣು ಹಾಕ್ತಾರ್ರಿ ನೋಡ್ರಿ ಅಂತ ಬೆಂಗಳೂರು ತನ ಹೋಗಿ ಬಂದು ಕೇಳೇ ಇಲ್ಲ. ಇದೊಂದು ಮಳೆ, ಇನ್ನೊಂದು ಮಳೆ ಆದ್ರೆ ರೋಡ್ ಎಲ್ಲ ಕತ್ತರಿಸ್ಕೊಂಡು ಹೋಗ್ತದೆ. ಒಳಗೆ ಕೆರೆ ಮಣ್ಣು ಹೋಗ್ಬಿಡ್ತೀವಿ, ಒಳಗೆ ನಾಳೆ ಡಾಂಬರ್ ಸೀಳಿ ಬಿಡ್ತದೆ. ಇಂಥ ಕೆಲಸಗಳನ್ನ KRDCL MD ಮಾಡೋದ, ಗುತ್ತೇದಾರರು ಮಾಡೋದ. ಕೂಡಲೇ ಅವ್ರನ್ನ ಕರೆಸ್ಬೇಕು. ನಮ್ಮ ಮಾನ್ಯ ಪಟ್ಟಣ ಜನತೆ ಬಗ್ಗೆ ಅವ್ರು ಮಾತಾಡ್ಬೇಕು, ಚರ್ಚೆ ಆಗ್ಬೇಕು. ಇಲ್ಲಾಂದ್ರೆ ಮತ್ತೆ ನಾವು ಸ್ಟ್ರೈಕ್ ಮಾಡ್ತೀವಿ, ನಮ್ ಯಾರು ಕರ್ಸಂಗಿಲ್ಲ, ಮಾತಾಡಂಗಿಲ್ಲ ಅಂತ ಅವ್ರು ಬರೋದೇ ಇಲ್ಲ. ನಾವು ಸ್ಟ್ರೈಕ್ ಮಾಡಲ್ಲ, ನಾವು ಮನೆಗೆ ಹೋಗ್ತೀವಿ. ಅದಕ್ಕೆ ಯಾರು ಇನ್ಚಾರ್ಜ್ ತಗೊಂಡ ನಮ್ಮ ಪೊಲೀಸ್ ಇಲಾಖೆಯವರು ಕೂಡ ಅವ್ರನ್ನ ಕರ್ಸಕ್ಕಂತ ಕೆಲಸ ಮಾಡ್ಬೇಕು. ತಹಸೀಲ್ದಾರ್ ಕೆಲಸ ಮಾಡ್ಬೇಕು. ತಹಸೀಲ್ದಾರ್ ಅಂತ ಬರೋದೇ ಇಲ್ಲ ಬಿಡೋರು. ಅವ್ರಿಗೆ ಜನಸಾಮಾನ್ಯರು ಬೇಕಿಲ್ಲ, ಜನಸಾಮಾನ್ಯ ಇಂಟ್ರೆಸ್ಟ್ ಬೇಕಾಗಿಲ್ಲ, ಜನ ಅಭಿವೃದ್ಧಿ ಬೇಕಾಗಿಲ್ಲ, ಪಟ್ಟಣ ಅಭಿವೃದ್ಧಿ ಬೇಕಾಗಿಲ್ಲ, ಏನೂ ಇಲ್ಲ. ಸುಮ್ಮನೆ ಏನಪ್ಪಾ ಕೈಯಾಗ ಒಂದು ಫೋನು, ಕುಂದಾಗ ಒಂದು ಫ್ಯಾನ್, ಒಂದು ವ್ಯಾನ್, 3 ತಗೊಂಡ್ಬಿಟ್ರೆ ಆರಾಮ್ ತಿರುಗಾಡ್ತಾರ. ಜನರ ಕಟ್ಟಡಗನ್ನ ಬಳ್ಳಿ, ಎಲ್ಲನ ಬಳ್ಳಿ. ಅವ್ರ ಬಗ್ಗೆ ವಿಚಾರ ಮಾಡೋದಲ್ಲ ಅವರು. ಇದೇನ ಸರ್ಕಾರ 2-3 ಕೊಟ್ಟು ಬಿಡೋದಲ್ಲ. ಫೋನ್ ಕೊಟ್ಟದ, ಫ್ಯಾನ್ ಕೊಟ್ಟದ, ವ್ಯಾನ್ ಕೊಟ್ಟದ, ಮತ್ತೇನು, ಮತ್ತೆ ಮ್ಯಾಗ ಸಂಬಳ ಕೊಡ್ತದ. ಜನರ ಬಗ್ಗೆ ಯಾಕೆ ಅವ್ರು ವಿಚಾರ ಮಾಡ್ತಾರೆ? ಜನರು ಯಾಕೆ ಅಭಿವೃದ್ಧಿ ಮಾಡ್ತಾರ? ಪಟ್ಟಣ ಯಾಕೆ ಅಭಿವೃದ್ಧಿ ಮಾಡ್ತಾರ? ಅಭಿವೃದ್ಧಿ ಮಾಡ್ತಕ್ಕಂಥವ್ರಲ್ಲ. ನಾವು ಜನಸಾಮಾನ್ಯರೇ ಹೋರಾಟಗಳನ್ನ ಮಾಡಬೇಕು, ರಚ್ಚಿ ಹೇಳಬೇಕು. ರಚ್ಚಿ ಹೇಳಿಲ್ಲ ಅಂದ್ರೆ ಏನಾಗದಲ್ಲ. ಇಲ್ಲಿ ಕೂಡ ರಸ್ತೆ ರೋಕ ಮಾಡ ನೋಡಿ, ಎಲ್ರು ಹೆಂಗ್ ಓಡ ಬರ್ತಾರ.
ನಾವೆಲ್ಲಿ 3 ತಿಂಗಳು ಇಷ್ಟೇ ಭಾಷಣ ಮಾಡಿದ್ರೆ ಎಲ್ಲ ಕೇಳ್ತಾರೆ ಹೋಗ್ತಾರೆ. ಹೌದಲ್ಲ, ಈಗೆಲ್ಲ ಆಗ್ತದೆ. ಎಲ್ಲರ ವೃತ್ತಗಳು ಅರ್ಜೆಂಟ್ ಮಾಡಬೇಕಂತ ಹೇಳ್ತಾರೆ. ಮನೆಯಾಗ ಈಗಾಗಲೇ ಕೊಟ್ಟಿದ್ದಾರೆ, ಅವ್ರು ಕನ್ಸಲ್ಟ್ ಕೊಟ್ಟಾರ ಮಾಡ್ತು ಅಂತ ಹೇಳಿದ್ರೆ ಅದ್ರ ಪ್ರಕಾರ ಮಾಡ್ಲಿ. ನಾವೇನ್ ನಮ್ಮ ಮನೆಗೆ ನೌಕರಿ ಕೇಳೋದಲ್ಲ, ಏನ್ ಕೇಳೋದಲ್ಲ, ಮಾನಿ ಪಟ್ಟಣಕ್ಕೆ ಏನಾದ್ರು ಮಾಡಕ್ಕಂತ ಕೇಳಿಲ್ಲ. ಆಲ್ರೆಡಿ ಇಲ್ಲಿವನ್ನೇ ಸ್ವಲ್ಪ ಜೀವ ಕೊಡ್ರಿ ಅಂತ ಹೇಳಿ ಕೇಳ್ತಕ್ಕಂಥ ಕೆಲಸ ಮಾಡಲ್ಲ. ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳನ್ನ ಕೂಡಲೇ ತಹಸೀಲ್ದಾರ್ ಆಗಲಿ, PA ಆಗಲಿ ಅವ್ರನ್ನ ಕರೆಸಲಿ. ಆಮೇಲೆ ವಿಕೋಪಕ್ಕೆ ಆದ್ಮೇಲೆ ಅಂದ್ರೆ ಸಾರ್ ಹಿಂಗು ಸಾರ ಅಂದ್ರೆ ಏನು ಉಪಾಯ ಆಗಲ್ಲ. ಈಗ 10 ನಿಮಿಷ ನಾವು ಇಲ್ಲಿ ಸ್ಟ್ರೈಕ್ ಮಾಡಿದ್ರೆ ಸಾವಿರಾರು ವೆಹಿಕಲ್ಗಳು ಇರ್ತಾವ. ಎಷ್ಟು ಸಮಸ್ಯೆ ಆಗ್ತದ, ಎಷ್ಟು ಪ್ರಾಬ್ಲಮ್ ಆಗ್ತದ ಅಂತೇಳಿ ಆಡಳಿತ ಮಾಡ್ತಕ್ಕಂಥ ಅಧಿಕಾರಿಗಳು ತಿಳ್ಕೋಬೇಕು. ತಿಳ್ಕೊಂಡು ಅರ್ಜೆಂಟ್ ಬಂದು ಅವ್ರ ಅಧಿಕಾರಿಗಳು ಕಳಿಸ್ತಕ್ಕಂಥ ಕೆಲಸ ಮಾಡ್ಬೇಕಂತೇಳಿ ನಮ್ಮ ಮಾತು ಮುಗಿಸ್ತೇನೆ. ಇದರ ಒಂದು ತ್ಯಾಗಗಳ ಉಳಿವಿಗಾಗಿ ಅನಿರ್ದಿಷ್ಟ ಸತ್ಯಾಗ್ರಹವನ್ನ ಇವತ್ತು ಜೆ ಸುಧಾಕರ್ ಅವರ ನೇತೃತ್ವದಲ್ಲಿ ಮಾನವನಗರದಲ್ಲಿ ನಡೆದಿದೆ. ಇದ್ರ ಉದ್ದೇಶ ಇಷ್ಟೇ, ಈ ರಸ್ತೆ ಕಲ್ಮಾಲ 7 ಮೈಲಿಂದ ಹಿಡಿದು ಸಿಂಧನೂರವರೆಗೆ ನಡೀತಕ್ಕಂಥ ರಸ್ತೆ ಕಾಮಗಾರಿಗೆ ಈ ಸಣ್ಣ ಪುಟ್ಟ ರಸ್ತೆ ಒಂದು 20-25 ಲಕ್ಷ 10 ಲಕ್ಷ ರೂಪಾಯಿ ಯಾರೋ ಕೆಲಸ ಮಾಡ್ತಿರ್ತಾರೆ ಹಳ್ಳಿ ಊರುಗಳ ನೋಡಿ ನಾವು ಬ್ರಹ್ಮಾಂಡ ಭ್ರಷ್ಟಾಚಾರ ಅಂತ ಹೇಳ್ತಿರ್ತಾರೆ. 1488 ಕೋಟಿ ರೂಪಾಯಿಯನ್ನ ಕರೆ ಮಣ್ಣನ್ನು ಕಿತ್ತಿ ಕಡೆ ಆ ಕಡೆ ಹಾಕ್ಯಾರ, ಆ ಕಡೆ ಈ ಕಡೆ ಹಾಕ್ಯಾರ. ಯಾರು ಒಬ್ಬರು ಕೂಡ ಇದನ್ನ ಬ್ರಹ್ಮಾಂಡ ಭ್ರಷ್ಟಾಚಾರ ಅಂತ ಅನ್ನೋರೇ ಇಲ್ಲ. ಇದಕ್ಕೇನು ಬಂಗಾರ ಹಾಕಿ ಬೆಳ್ಳಿ ಹಾಕಿ ತಾಮ್ರ ಹಾಕಿ ಮಾಡಕಚ್ಚಾರ. ಯಾಕೆಲ್ಲ ಸುಮ್ಮನೆ ಕುಂತ್ಕೊಂಡಾರ? ನಾವು ಬರೀ ಅನಿರ್ದಿಷ್ಟ ಉಪವಾಸ ಕುಂತ್ರ ಹಿಂದಕ್ ನೋಡಿ ನಾವು ಗೌಡ್ರು ಒಂದ್ಸರಿ ಬೆಂಬಲ ಬೆಲೆ ಅಂತಂತ ತಹಶೀಲಾಕ್ಷ ಮುಂದೆ ಕುಂತಿದ್ವಿ. ನನ್ಗೆ ಗೊತ್ತದ ಇದನ್ನ. ಅನಿರ್ದಿಷ್ಟ ಉಪವಾಸ ಅಂದ್ರೆ ಲಾಸ್ಟ್ ಯಾರ್ಯಾರು ಬರೋಲ್ಲ ಒಂದ್ 8-10 ಮಂದಿ ಅವ್ರನ್ನ ಎಪ್ಪ ಎಣ್ಣ ಅಂತ ಕರ್ಕೊಂಡ್ ಕುಂದ್ಬಿಡ್ತಿದ್ವಿ. ಬರೀ ಮಂತ್ರಕ್ ಮನೆಕಾಯಿ ಉದ್ರಂಗಿಲ್ಲ. ನಾವು ರಸ್ತೆಗೆ ಇಳಿಬೇಕು, ಅವ್ರಿಗೆ ತ್ರಾಸ ಆದ್ರೆ ಬರ್ತದ. ಈಗ ಬಗಲ್ ರೋಡ್ ಕಿತ್ತಾರೆ, ನೀವ್ ಬಗಲ್ ರೋಡ್ ಕಿತ್ತು ಬಿಟ್ಟಾರ, ಅವ್ರು ಆರಾಮ್ ಆ ಕಡೆ ಈ ಕಡೆ ಹೊಂಟವ. ನೀವ್ ವೇಸ್ದಲ್ಲಿ ಕುಂತ್ರ ಅವ್ರು ಮಾತಾಡ್ಸಂಗ್ ನೋಡ್ರಿ. ನಾವು ರೋಡ್ ಬಂದ್ ಮಾಡ್ಬೇಕು, ನಮ್ಮ ಕೆಲಸ ಆಗೋವರೆಗೂ ನಿರಂತರವಾಗಿ ಹೋರಾಟ ಮಾಡ್ಬೇಕು. ಮಾಡಿದ್ರೆ ಮಾತ್ರ ಇವ್ರು ಕೆಲಸ ಮಾಡಿಕೊಡ್ತಾರ, ಇಲ್ಲಾಂದ್ರೆ ಮಾಡಕ್ ಸಾಧ್ಯನೇ ಇಲ್ಲ. ನೋಡ್ರಿ, ಮೊದಲು ಅದೇ ಡ್ರೈನ್ ಇತ್ತು, ಇಲ್ಲಿಗೆ ಡಿಗ್ರಿ ಕಾಲೇಜ್ ಆಗತ್ತಾನ ಅದೇ ಡ್ರೈನ್ ಇತ್ತು. ಇವ್ರು ಹ್ಯಾಂಡವರ್ ಆಯ್ತು, ಯಾರ್ದು ಈ ರಸ್ತೆಗಂದೂರು ಹ್ಯಾಂಡವರ್ ಆಗಿತ್ತು. ಆಮೇಲೆ ಆ ರೋಡ್ ಡ್ರೈನ್ ಎಲ್ಲ ಕಿತ್ತೋಗ್ಬಿಟ್ರು. ಕಿತ್ತೋದ್ರೆ ನೀವ್ ಯಾಕೆ ಕಿತ್ತೋದ್ರಿ? ನಾವಲ್ರಿ, ಬೇರೆಯವ್ರು ಬಂದು ಕಿತ್ಕೊಂಡು ಹೋಗ್ಬಿಟ್ರ ಅವ್ರನ್ನ ಕಂಪ್ಲೇಂಟ್ ಕೊಡ್ರಿ ಅಂತ ವಿಡಿಯೋ ಮಾಡಿ ತೋರಿಸ್ತಾರ. ಅಸ್ಬೇಕಾದ್ರೆ ನೋಡ್ರಿದ್ದು ನೋಡಿ ಕೇಳ ವಿಡಿಯೋ ಮಾಡಂತ. ನಾವು ಹೋಗಿ ಚೀಫ್ ಆಫೀಸರ್ ಕೇಳಿದ್ವಿ, ಅಲ್ರಿ ನಿಮ್ ಹ್ಯಾಂಡವರ್ ಅಂತದ ಕಿತ್ತಾರ ಮಾಡ್ಸಂತ ಒಂದು ಕಂಪ್ಲೇಂಟ್ ಕೊಡ್ರಿ DC-ಗೆ ಈ ರೋಡ್ ಮೇಲೆ. ಅಂದ್ರೆ ಅವ್ರು ಏನು ಅದ್ರ ತೆಲಂಗೆ ಹಚ್ಕೊಂಬೋರಿಲ್ಲ, ಕೇಳೋರಿಲ್ಲ. ಏನಾಗ್ಯದ, ಆಡಳಿತ ರೋಡ್ ಪಕ್ಷದವ್ರು ಮಾಡಿದ್ದೇ ಆಟ. ಇಲ್ಲಿ ಕೇಳೋರಿಲ್ಲ, ಹೇಳೋರಿಲ್ಲ. ಹಿಂಗಾಗಿ ನಾವು ಈ ಬರೀ ಅನಿರ್ದಿಷ್ಟ ಉಪವಾಸ ಸತ್ಯಾಗ್ರಹ ಅಲ್ಲ, ಉಪವಾಸ ಕುಂತ್ರು ಇವ್ರು ಕೇಳಂಗಿಲ್ಲ. ಮೊದಲು ನಾವು ಹೋರಾಟ ಏನಂದ್ರೆ ರಸ್ತೆ ಬಂದ್ ಮಾಡ್ಬೇಕು, ಮುಳಾಜಿಲ್ದ ರಸ್ತೆ ಬಂದ್ ಮಾಡ್ಬೇಕು. ನೀವು ಮಾಡೋವರೆಗೂ ಈ ಕಳಪೆ ಕಾಮಗಾರಿ ಚೆನ್ನಾಗಿ ಕಾಮಗಾರಿ ಆಗ್ಬೇಕು. 5 ಮಹನೀಯ ವ್ಯಕ್ತಿಗಳ ಅವ್ರೇನು ಒಂದ್ ಸಾಮಾಜಿಕ ಸೀಮಿತ ಆಗೋರಲ್ಲ. ನಾ ಹೇಳ್ತೀನಿ, ಏನ್ ಇರ್ತಾರಲ್ಲ ಯಾರೋ ಅವ್ರ ಒಂದು ಸಮಾಜ ಸೀಮಿತ ಆಗಿರುವಂತ ಈ ದೇಶದ ಮಹಾನ್ ವ್ಯಕ್ತಿಗಳು. ಆ ಮಹಾನ್ ವ್ಯಕ್ತಿಗಳ ಒಂದು ಸ್ಟ್ಯಾಚುಗಳು ನೀವು ಇಮಿಡಿಯೇಟ್ಲಿ ಮಾಡಿಕೊಡ್ಬೇಕು. ಮಾಡಿಕೊಡ್ತಿದ್ರೆ 1 ದಿನ 2 ದಿನ ನೋಡ್ತೀವಿ, ನಾವು ಸತ್ಯಾಗ್ರಹ ಮಾಡ್ತೀವಿ. ಅದಾದ ನಂತರ ಉಗ್ರ ಹೋರಾಟ ಮಾಡೋಂಥದ್ರಲ್ಲಿ ಯಾವುದೇ ನಿಶ್ಚಿತ ಇಲ್ಲ, ಮಾಡ್ತೀವಿ. ಇದ್ರಾಗೇನು ಯಾವುದೇ ಕಾಂಪ್ರಮೈಸ್ ಇಲ್ಲ. ನೀವು ಇಮಿಡಿಯೇಟ್ಲಿ ಆಗಿ ನಮ್ಮ ಸತ್ಯಾಗ್ರಹಕ್ಕೆ ನೀವು ಸ್ಪಂದನೆ ಮಾಡಿದ್ರೆ ಮುಂದಿನ ದಿನದಲ್ಲಿ ಉಗ್ರ ಹೋರಾಟವನ್ನ ನಾವು ಮಾಡ್ತೀವಿ. ಅವಾಗ ನೀವು ತಾವೇಗೆ ಬಂದು ನೀವು ಮಾಡಿಕೊಡ್ತಕ್ಕಂಥದ್ದು ಮಾಡ್ತೀರಿ. ಅದ್ರೊಳಗಾಗಿ ಬಂದು ತಾಲೂಕು ಆಡಳಿತ ಆಗಿರ್ಬೋದು, ಇಲ್ಲ ಜಿಲ್ಲಾಡಳಿತ ಬಂದು ನಮ್ಗೆ ಸ್ಪಂದನೆ ನೀಡಿ ನೀವು ಭರವಸೆ ಕೊಟ್ಟು ಮಾಡಿಕೊಡ್ಬೇಕು. ಬರೀ ಉದ್ರಿ ಭರವಸೆ ಅಲ್ಲ, ಮಾಡಿಕೊಟ್ಟಾಗ ಮಾತ್ರ ನಾವು ಈ ಅನಿರ್ದಿಷ್ಟ ಸತ್ಯಾಗ್ರಹ ಬಿಡ್ತು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಏನಂದ್ರೆ, ಇಷ್ಟು ನಮ್ಮ ತಾಳ್ಮೆಯಿಂದ ನಮ್ಮ ಜನತೆ, ಮಾನವೀಯಲ್ಲಿ ಇರ್ತಕ್ಕಂಥ ಜನತೆ ತಾಳ್ಮೆಯಲ್ಲಿದ್ದಾರೆ. ಅದಕ್ಕ ಇವರು ದುರ್ಬಳಕೆ ಮಾಡ್ಕೊಂಡು ಇವರು ರಸ್ತೆ ಮುಕ್ತಾಯದ ಹಂತಕ್ಕೆ ಬಂದಿದ್ರು ಕೂಡ ಈ ದೇಶಕ್ಕೆ ಸಂವಿಧಾನ ಕೊಟ್ಟಂತ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಗೊತ್ತಾಗ್ಲಿ, ಜಗತ್ತಿಗೆ ಸಮಾನತೆಯನ್ನು ಸಾರಿದಂತ ಜಗಜ್ಯೋತಿ ಬಸವೇಶ್ವರರಾಗ್ಲಿ, ಈ ಸ್ವಾತಂತ್ರ್ಯ ನಮ್ಮ ದೇಶಕ್ಕೆ ಶಾಂತಿ ಮಾರ್ಗದಿಂದ ಸ್ವಾತಂತ್ರ್ಯ ತಂದು ಕೊಟ್ಟಂತ ಮಹಾತ್ಮ ಗಾಂಧೀಜಿಯವರಾಗ್ಲಿ, ರಾಮಾಯಣವನ್ನು ಜನರಿಗೆ ಒಂದು ತಲುಪಿಸಿದಂತ ಮತ್ತು ಈ ಜಗತ್ತಿಗೆ ಒಂದು ರಾಮಾಯಣದ ಪರಿಚಯ ಮಾಡಿದಂತಹ ಮಹಾಕವಿ ಮಹರ್ಷಿ ವಾಲ್ಮೀಕಿ ಅವರ ವೃತ್ತ ಆಗ್ಲಿ, ಛತ್ರಪತಿ ಶಿವಾಜಿ ಅವರ ವೃತ್ತ ಆಗ್ಲಿ, ಯಾವುದು ಕೂಡ ಅಭಿವೃದ್ಧಿ ಹೋಗಿ ಇವರು ಹೋಗಿಲ್ಲ. ಇವತ್ತು ರಸ್ತೆ ಅಭಿವೃದ್ಧಿ ಆಗ್ತಾ ಇದ್ರು ಕೂಡ ಕೊನೆ ಹಂತದಲ್ಲಿ ಇದ್ರು ಕೂಡ ಯಾವುದೇ ಒಂದು ವೃತ್ತ ಕೂಡ ಇವರು ಅಭಿವೃದ್ಧಿ ಮಾಡಿಲ್ಲ. ಅದರ ವಿರುದ್ಧ ನಾವು ಇಲ್ಲಿವರೆಗೂ ಕೂಡ ಕಾದು ಅವರಿಗೆ ಕೇಳಿ ಸಾಕಾಗಿ ಕೊನೆ ಹಂತದಲ್ಲಿ ಇನ್ನೇನು ಕೈ ತಪ್ಪುವ ಪರಿಸ್ಥಿತಿ ಬಂದಾಗ ನಾವು ಅನಿವಾರ್ಯವಾಗಿ ಈ ಒಂದು ಮಹನೀಯರ ವೃತ್ತಗಳ ಒಂದು ಸೌಂದರ್ಯೀಕರಣಕ್ಕಾಗಿ ಹೋರಾಟ ಮಾಡಬೇಕಾದಂತ ಪರಿಸ್ಥಿತಿ ನಮ್ಮ ಮಾನವೀಯ ಜನತೆಗೆ ಒಂದೊದಗಿದೆ ಅಂತೇಳಿ ನಾವು ಅರ್ಥ ಮಾಡ್ಕೊಂಡಿವಿ. ಈಗ
ಇವ್ರು ಇನ್ನು ಮುಂದೆ ಇದು ಮುಗಿಸಿ ಹೋದ್ರೆ ಕೈ ಸಿಗಲ್ಲ ಅಂತ ನಾವು ಮನಗಂಡು ಈ ಒಂದು ಹೋರಾಟದ ಮಾರ್ಗ ಹಿಡಿಬೇಕಾಯ್ತು. ಶಾಂತ ರೀತಿಯ ಹೋರಾಟದ ಮಾರ್ಗ ಇದು ಅನಿವಾರ್ಯ ನಮಗೆ. ನಮ್ಮ ಮಾನವಿ ಪಟ್ಟಣದಲ್ಲಿ ಮತ್ತೆ ಇಲ್ಲಿ ಯಾವಾಗ 25 ವರ್ಷಕ್ಕೋ 30 ವರ್ಷಕ್ಕೋ ರಸ್ತೆ ಅಭಿವೃದ್ಧಿಗಳು ನಡೀತಾವೆ. 2003ರಲ್ಲಿ ರಸ್ತೆ ಅಭಿವೃದ್ಧಿ ಆಗಿತ್ತು. ಚತುಷ್ಪಥ ರಸ್ತೆ 2003ರಲ್ಲಿ ಅಭಿವೃದ್ಧಿ ಆಗಿತ್ತು. ಈಗ ಮತ್ತೆ 2026ರಲ್ಲಿ ನಡೀತಾ ಇದೆ ಇದು. ಮತ್ತೆ ಮುಂದೆ ಇನ್ನು 2050 ಇರೋರು ಯಾರೋ ಹೋಗೋರು ಯಾರು, ಇಲ್ಲಿ ಜನ ಯಾರೋ ಯಾರಿಗೂ ಕೂಡ ಇಲ್ಲಿ ವೃತ್ತಗಳು ಅಂತ ಕೂಡ ಇವತ್ತು ಕೂಡ ಇಲ್ಲಿ ಒಂದು ವೃತ್ತ ಮಹಾತ್ಮ ಗಾಂಧಿ ವೃತ್ತ ಆದಂತ ಬಹಳ ಸರಿಕಾರಿಗೆ ಗೊತ್ತಿಲ್ಲ. ಮಹಾತ್ಮ ಗಾಂಧಿ ವೃತ್ತ ಅಂದ್ರೆ ಎಲ್ಲಿಯಾದ್ರೂ ಮಾನವ ಅಂತ ಕೇಳ ನಿನ್ನೆ ಆಶ್ಚರ್ಯ ಇದು, ಹೆಸರು ಹೇಳ್ಬಾರ್ದು ಅವ್ರದ್ದು. ಆ ರೀತಿಯಲ್ಲಿ ನಮ್ಮ ಮಾನವಿ ನಗರದಲ್ಲಿ ಇರ್ತಕ್ಕಂಥ ವೃತ್ತಗಳ ಪರಿಸ್ಥಿತಿ ಆಗ ಇದನ್ನ ಮುಂದಿನ ಪೀಳಿಗೆಗೆ ನಾವು ಬಿಟ್ಟು ಹೋಗ್ಬಿಟ್ರೆ ಅವ್ರಿಗೆ ಏನು ವೃತ್ತ ಅಂತ ಗೊತ್ತಿಲ್ಲ, ಮಹಾತ್ಮ ಗಾಂಧಿ ಅಂದ್ರೆ ಗೊತ್ತಿಲ್ಲ, ಛತ್ರಪತಿ ಶಿವಾಜಿ ಅಂದ್ರೆ ಗೊತ್ತಿಲ್ಲ, ಎಲ್ಲವೂ ಮರುಳು. ನಾವೇನ್ ಹಬ್ಬಗಳು ಮಾಡ್ತೀವಿ, ಜಯಂತಿಗಳು ಮಾಡ್ತೀವಿ, ಆಗಸ್ಟ್ 15 ಮಾಡ್ತೀವಿ, ಜನವರಿ ಮಾಡ್ತೀವಿ, ಅವತ್ ಮಾತ್ರ ಬರೋದು ನಾಮಫಲಕಕ್ಕೆ ಹಾರ ಹಾಕೋದು ಕಾಟಾಚಾರಕ್ಕ. ಅಲ್ಲೇನ್ ಮೂರ್ತಿಗಳಿದಾವ, ಬರೋದು ಸುಮ್ಮನೆ ಹಾರ ಹಾಕೋದು, ಫೋಸ್ ಕೊಡೋದು, ಫೋಟೋ ತೆಗೆಸ್ಕೊಳ್ಳೋದು, ಹೋಗೋದು, ಇದೇ ಕೆಲಸ. ಜನಪ್ರತಿನಿಧಿಗಳಾಗ್ಲಿ ಅಧಿಕಾರಿಗಳಾಗ್ಲಿ ಸರ್ಕಾರದ ಒಂದು ಅಧಿಕಾರಿಗಳು ಕೂಡ ಒಂದು ಜ್ಞಾನ ಇರ್ಬೇಕು. ಯಾವ್ದು ಕೂಡ ಹೆಸರಿಗೆ ನಾವು ಮಾಲೆ ಹಾಕೋಣ ಅವ್ರಿಗೆ ಗೌರವ ಕೊಟ್ಟಂಗ ಆಗೋದಿಲ್ಲ. ಅವ್ರ ಮೂರ್ತಿ ಇರ್ಬೇಕು, ಅವ್ರ ಮೂರ್ತಿಗೆ ಹಾರ ಹಾಕಿದಾಗ ಮಾತ್ರ ಅವ್ರಿಗೆ ಗೌರವ ಕೊಟ್ಟಂತ ಆಗುತ್ತೆ. ನಾವು ಇವತ್ತು ಈ ವೃತ್ತಗಳ ಒಂದು ಸೌಂದರ್ಯೀಕರಣ ಮತ್ತು ಪುತ್ಥಳಿಗಳನ್ನು ಸ್ಥಾಪಿಸಲು ಈ ರೀತಿಯ ಹೋರಾಟ ಮಾಡುವುದು ನಾವ್ಯಾರು ಕೂಡ ಕನಸಲ್ಲಿ ಕೂಡ ಕಂಡಿರಲಿಲ್ಲ. ಇಷ್ಟು ವಿರೋಧದಲ್ಲಿ ಇವರು ಗುತ್ತೇದಾರರು ಮತ್ತು ಕೆಳಡಿಸಿದ ಅಧಿಕಾರಿಗಳು ಅದು ಯಾಕೋ ಏನೋ ಮಾನವಿ ಮೇಲೆ ಮುನಿಸ್ಕೊಂಡು ಮಾನವೀಯ ಅಭಿವೃದ್ಧಿಯನ್ನು ಸಂಪೂರ್ಣವಾಗಿ ತಿಳಿದು ರಸ್ತೆ ಮನಸ್ಸಿಗೆ ಬಂದಂತೆ ರಸ್ತೆ ನಿರ್ಮಾಣ ಮಾಡಿದ್ರು ಕೂಡ ನಾವ್ ಯಾರು ಕೂಡ ಮಾತಾಡಿಲ್ಲ. ಹೋಗ್ಲಿ ಬಿಡಪ್ಪ, ಹಾಳಾಗಿ ಹೋಗ್ಲಿ, ಏನಾದ್ರು ಮಾಡ್ಕೊಂಡು ಹೋಗ್ತಾರ, ನಾವೇನ್ ಮಾಡ್ಬೇಕಂತ ನಮ್ಮ ಜನಗಳು ತಗೊಂಡಾಗ ಅಂಗಡಿಯವ್ರ ಜಾಗ ಆ ಕಡೆ ಹೋಗ್ತಾರ, ಬೇಕಿದ್ದಾಗ ಈ ಕಡೆ ಹೋಗ್ತಾರ, ತಿಳಿದಂಗ ಮನಸ್ಸಿಗೆ ಬಂದಂಗ. ಏನೇನು ಸರ್ಕಾರದ ಆದೇಶಗಳಂದ್ರೆ ಇಲ್ಲಿ ಜನರ ಆಸ್ತಿ ಅಂತೇಳಿ ಆಸ್ತಿ ಕಪ್ಪೆ ಆಸ್ತಿ ಮಾಡಂತ ಯಾವ ಸರ್ಕಾರ ಹೇಳೋದಿಲ್ಲ. ಆದ್ರೆ ಇವರು ಮನಸ್ಸಿಗೆ ಬಂದಂತೆ ಆಸ್ತಿಗಳು ಕಲ್ಸ್ಕೊಂಡು ಏನ್ ಹೇಳಿದ್ರೆ ಪೊಲೀಸರು ಬಂದು ನಿಂತ್ಕೊಡ್ತಾರ ಅಂತ. ಪೊಲೀಸರು ಬಂದ್ ನಿಂತ್ರೆ ನಾವೆಲ್ಲರೂ ಅಂಜವ್ರು. ನಾವು ಪೊಲೀಸ್ ದತ್ತ ಹಾಕೊಂಡು ಸುಮ್ಮನೆ ಬಂದ್ ನಿಂತ್ರೆ ಸಾಕು, ಜನ ಅನ್ಕೊಂತಾರ ಆ ಕಡೆ ಇವೇನೋ ಕಾತರ ಮಾಡಿದಂಗ ಏನಪ್ಪ ಪೊಲೀಸ್ ಬಂದ್ ನಿಂತಾರಂತೆ. ಅಂತ ಒಂದು ಪರಿಸ್ಥಿತಿಯಲ್ಲಿ ನಾವು ಮಾನವ ಜನತೆ ಇವತ್ತು ಬಾಯಿ ಮುಚ್ಕೊಂಡು ಸುಮ್ಮನೆ ಕೂತೀವಿ. ಆದ್ರೂ ಕೂಡ ಇವರು ವೃತ್ತಗಳ ನಿರ್ಮಾಣದಲ್ಲಿ ಎಷ್ಟು ನಿರ್ಲಕ್ಷ್ಯ, ಎಷ್ಟು ಅಲಕ್ಷ್ಯ ಧೋರಣೆಯಿಂದ ಇದಾರೆ ಅಂದ್ರೆ ಇವೇನ್ ಮಾಡಿದ್ರೆ ಇವೇನ್ ಮಾಡ್ತಾರ ನಾವು ಮಟ್ಟಕ್ಕೆ ಇವ್ರು ಬಂದಾರ. ನಾನು ಖಂಡಿತವಾಗಿ ಇವ್ರು ಬಿಡೋದಲ್ಲ. ಈ ಕಾಂಟ್ರಾಕ್ಟರ್ ಚಡ್ಡಿನೇ ಬಿಡ್ತೀವಿ ಇವರಿಗೆ. ಮಾನವಿಯಲ್ಲಿ ವೃತ್ತಗಳ ನಿರ್ಮಾಣ ಮಾಡಿಲ್ಲ ಅಂದ್ರೆ ಇವ್ರು ರೋಡ್ ಹೆಂಗ್ ಮಾಡ್ತಾರ, ಇಲ್ಲಿಂದ ಹೆಂಗ್ ಹೋಗ್ತಾರ ಅಂತ ನೋಡ್ತೀವಿ. ನಾವೇನು ಅಡುಗಲ್ಲ, ನಾವು ಗಣಮಕ್ಳೇ. ರೋಡ್ ನಲ್ಲಿ ನಾವು ವೃತ್ತ ಕೇಳಿದಾಗ ಇವ್ರು ಮಾತಾಡೋದಿಲ್ಲ. ಇವರು ಏನಿಲ್ಲೇನು ಸುಮ್ಮನೆ ಕೈ ಬಳೆ ಹಾಕಿ ಕೂತೀವಿ ನಾವು. ಜನ 55,000 ಜನ, ಇಲ್ಲಿ ಜನಸಂಖ್ಯೆ 55,000 ಜನಸಂಖ್ಯೆ ಅದು ಇವತ್ತು ಮಾನವಿಯಲ್ಲಿ. ಇದೇನು ವೃತ್ತಗಳ ಮಾಡಲಾರ್ದಾಗ ಎಲ್ಲಿ ಹೋಗ್ಬೇಕಂತ ಮಾಡಿ 3,000 ಕೋಟಿ ಕೆಲಸ ಇದೆ. 1 ರೂಪಾಯಿ 2 ರೂಪಾಯಿ ಅಲ್ಲ ಇದೆ. ಇವತ್ತು ಬರೀ 77 ಕಿಲೋಮೀಟರ್ಗೆ ಇವ್ರಿಗೆ 12 ವರ್ಷದಲ್ಲಿ 31,000 ಕೋಟಿ ಕೊಡ್ತಾರೆ ಇವರಿಗೆ. 3,100 ಕೋಟಿ. ಅದ್ರಲ್ಲಿ ಇದೇನು 10% ಕೊಟ್ಟರೆ ನಾವು ವೃತ್ತಗಳು ಹೆಂಗ್ ಬೇಕಂದ್ರೆ ಸರಿ ಹೋಗ್ತಾವೆ ಇವು. ಇಲ್ಲಾಂದ್ರೆ ಇವ್ರು ಎಲ್ಲ ಸಿಮೆಂಟ್ ಒಯ್ದು ಚೆಲ್ತಾರ, ಸಾಯಂಕಾಲ ಬಿಡೋದು. ಆ ಸಿಮೆಂಟ್ ನಲ್ಲಿ ವೃತ್ತಗಳು ನಿರ್ಮಾಣ ಮಾಡಬಹುದು. ಈಗ ರೊಕ್ಕ ಬೇಕಿಲ್ಲ, ಸರ್ಕಾರದ ರೊಕ್ಕನೂ ಬೇಕಿಲ್ಲ. ಅಂತ ಒಂದು ಪರಿಸ್ಥಿತಿಯಲ್ಲಿ ಇವರು ವೃತ್ತಗಳ ನಿರ್ಮಾಣ ಮಾಡದೆ ಹಠಮಾರಿ ಧೋರಣೆಯಿಂದ ಇವರು ಮುಂದುವರಿತಾ ಇದ್ದಾರೆ. ಇದು ಸರಿಯಲ್ಲ. ಈಗಲಾದರೂ ಎಚ್ಚೆತ್ತುಕೊಂಡು ಮುಂದಿನ ದಿನಗಳಲ್ಲಿ ಇವರು ಈ ನಮ್ಮ ಅಹೋರಾತ್ರಿ ಧರಣಿಗೆ ಬೆಲೆ ಕೊಡದೆ ಅದೇನಾದ್ರೂ ಹಾಗೆ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.